ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಅರ್ಧ ಗಂಟೆಯ ನ್ಯೂಸ್ನಲ್ಲಿ, ಅರ್ಧ ಗಂಟೆಯ ಬುಲೆಟಿನ್ನಲ್ಲಿ ಸಂಪೂರ್ಣ ಚೀನಾದ ಸುದ್ದಿ. ಅಂದರೆ ಚೀನಾದವ್ರನ್ನ ಎಷ್ಟರ ಮಟ್ಟಿಗೆ ಭಾರತೀಯರು ಬಡ್ದು ಹಾಕಿದ್ರು, ಜೊತೆಗೆ ಯಾವ ರೀತಿಯ ಒಂದು ಎಚ್ಚರಿಕೆಯ ಸಂದೇಶ ಭಾರತದಿಂದ ಡ್ರ್ಯಾಗನ್ ದೇಶಕ್ಕೆ, ವೈರಸ್ ರಾಷ್ಟ್ರಕ್ಕೆ ರವಾನೆ ಆಗಿದೆ. ಎಲ್ಲ ಸಂಗತಿಗಳನ್ನು ನಿಮ್ಮ ಮುಂದಿಡ್ತೀನಿ. ನಿಜಕ್ಕೂ ಈ ವೈಮನಸ್ ಇದೆಯಲ್ಲ, ಈ ಹೊಡೆದಾಟ ಬಡದಾಟ ಇದೆಯಲ್ಲ, ಇದರ ಹಿಂದಿರುವಂಥ ಘಟನಾವಳಿಗಳು ಏನೇನು, ಯಾವ್ಯಾವ ಕಾರಣದಿಂದ ಇದೆಲ್ಲದೂ ಕೂಡ ನಡೆದಿದೆ, ಎಲ್ಲ ಸಂಗತಿಗಳನ್ನು ನಾನು ನಿಮ್ಮ ಎದುರುಗಡೆ ಇಡ್ತೀನಿ. ಬನ್ನಿ, ಆರಂಭದಲ್ಲಿ ಶುರು ಮಾಡ್ತೀವಿ. ಪ್ರತೀಕಾರದ ಪ್ರತಿಜ್ಞೆ ಅಂದರೆ ಒಂದು ಮಾತನ್ನು ನೇರವಾಗಿ ಮೋದಿಯವರು ಹೇಳಿದ್ದಾರೆ. ನಮ್ಮ ದೇಶದ ಸೈನಿಕರೇನು ಪ್ರಾಣ ತೆತ್ತರು ಅದು ಖಂಡಿತವಾಗಲೂ ವ್ಯರ್ಥ ಆಗಲ್ಲ. ಅಂದರೆ ಚೀನಾಕ್ಕೆ ಕಾದಿದೆ. ಹಿಂದೆ ಹೆಂಗೆ ಪಾಕಿಸ್ತಾನ ಒಂದು ಸರಿ ಮುಖಭಂಗ ಮಾಡಿಸ್ಕೊಳ್ತಲ್ಲ, ಏಟ್ ತಿಂತಲ್ಲ, ಅದೇ ರೀತಿ ಚೀನಾಕ್ಕೂ ಏನಾದರೂ ಹೆಡೆಮುರಿ ಕಟ್ಟಲಿಕ್ಕೆ ಪ್ಲಾನ್ ಆಗ್ತಾ ಇದೆಯಾ? ಇದು ನಂಬರ್ 1. ಇನ್ನು ನಂಬರ್ 2, ಸಂಗತಿಗಳ 4 ಗಂಟೆಗಳ ಅವಧಿಯಲ್ಲಿ ನಡೆದದ್ದು ಏನು ನಿಜಕ್ಕೂ, ಯಾರ್ಯಾರು ಯಾವ್ಯಾವ ರೀತಿ ತಂತ್ರಗಾರಿಕೆಯನ್ನು ರೂಪಿಸಿದ್ರು, ವಾಪಸ್ ಹೋಗ್ತೀವಿ ಅಂತ ಹೇಳಿದಂಥ ರಣಹೇಡಿಗಳು ಮತ್ತೆ ವಾಪಸ್ ಬಂದದ್ದು ಯಾವ್ಯಾವ ಆಯುಧಗಳನ್ನು ಹಿಡ್ಕೊಂಡು, ಇವೆಲ್ಲ ಸಂಗತಿಗಳನ್ನು ನಾವು 2ನೇ ಸುದ್ದಿನಲ್ಲಿ ನಿಮ್ಮ ಎದುರುಗಡೆಗೆ ಇಡ್ತೀವಿ. ಇನ್ನು ಆ ಕಡೆ ಈ ಕಡೆ ನೋಡಬೇಡಿ, ನಿಮ್ಮ ನಿರ್ಧಾರ ನಿಮ್ಮದು. ಯಾಕಂದರೆ ನೀವು ದೆಹಲಿ ಕಡೆ ನೋಡುವಂಥ ಅಗತ್ಯ ಇಲ್ಲವೇ ಇಲ್ಲ. ಅಧಿಕಾರಿಗಳು ಹೇಳಬೇಕು ಅನ್ನುವಂಥ ಭಾವನೆಯೇ ಬೇಡ. ಯಾರಾದರೂ ಆ ಕಡೆಯಿಂದ ಬಾಲ ಬಿಚ್ಚಿದ್ರು ಅಂದರೆ ಬಡದು ಬಿಸಾಕಿ ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶ ಸೈನಿಕರಿಗೆ ರವಾನೆ ಆಗಿರುವಂಥದ್ದು. ಸೈನಿಕರ ಮನೋಬಲ ಈಗ ಹೆಚ್ಚಾಗಿದೆ, ಅದರಲ್ಲಿ ಡೌಟೇ ಇಲ್ಲ. ಇನ್ನು ನಂಬರ್ 4, ನಾವು ಸಂಗತಿಗಳನ್ನು ಹೇಳಲೇಬೇಕು. ಏನು ಅಂತಂದರೆ ಡ್ರ್ಯಾಗನ್ ಡ್ರಾಮಾ ಎಷ್ಟರ ಮಟ್ಟಿಗಿದೆ ಅಂತ. ಭಾರತವೇ ಎಲ್ಲದಕ್ಕೂ ಕೂಡ ಹೊಣೆಗಾರ ಅನ್ನೋ ರೀತಿಯಲ್ಲಿ ಈ ಡ್ರ್ಯಾಗನ್ ರಾಷ್ಟ್ರ ಮಾತಾಡ್ತಾ ಇದೆ. ಅವರೇ ನುಗ್ಗಿದ್ದು, ಅವರೇ ಹೊಡೆದಿದ್ದು ಅನ್ನುವಂಥದ್ದು. ಎಷ್ಟರ ಮಟ್ಟಿಗೆ ಏಟು ತಿಂದಿದ್ದಾರೆ ಗೊತ್ತಾಗಿದೆ. ನಮ್ಮ ಕಡೆಗೂ ಕೂಡ ಪ್ರಾಣಹಾನಿ ಆಗಿದೆ, ಆದರೆ ಅದಕ್ಕಿಂತ ಡಬಲ್ ಪ್ರಾಣಹಾನಿ ಅವರಿಗಾಗಿರುವಂಥದ್ದು. ಹೀಗೆ ಇದ್ದರೆ ಭಾರತ ಸುಮ್ಮನೆ ಬಿಡಲ್ಲ ಅನ್ನುವಂಥ ಸಂದೇಶ ಕೂಡ ಈಗ ರವಾನೆ ಆಗಿದೆ. ನಂಬರ್ 4. ಇನ್ನು ನಂಬರ್ 5 ನಾವು ನೋಡ್ತೀವಿ. ವೀರಪುತ್ರರಿಗೆ ಒಂದು ಸೆಲ್ಯೂಟ್. ಯಾವಾಗ ಪಾರ್ಥಿವ ಶರೀರ ಬಂತಲ್ಲ ವೀರಪುತ್ರರದ್ದು, ನಿಜಕ್ಕೂ ಆ ಮನೆಯ ಸ್ಥಿತಿಗತಿಗಳನ್ನು ನೋಡಬೇಕು. ಇಡೀ ದೇಶ ಇವತ್ತು ಒಂದಾಗಿದೆ. ಇಡೀ ದೇಶದ ಜನ ಇವತ್ತು ಪ್ರಾಣ ತೆತ್ತಿರುವಂಥವ್ರಿಗೆ ಕಂಬನಿ ಮಿಡಿತಾ ಇದ್ದಾರೆ. ಬನ್ನಿ ಶುರು ಮಾಡ್ತಾ ಇದ್ದೀನಿ. ಯಾವಾಗ ಚೀನಾ ಬಾಲ ಬಿಚ್ಚಿತು, ಯಾವಾಗ ಚೀನಾದವರು ನುಗ್ಗಿ ನಮ್ಮ ಕಡೆಗೆ ಹೊಡಿಲಿಕ್ಕೆ ಬಂದರು, ನಮ್ಮ ಈ ಸೈನಿಕರ ಪ್ರಾಣವನ್ನು ಕಸಿದ್ರು, ಅದಾದಮೇಲೆ ಘಟನಾವಳಿಗಳು ಗೊತ್ತಿರುವಂಥ ಸಂಗತಿನೇ. ಇದೆಲ್ಲ ಆದಮೇಲೆ ನಾವೇನು ಸುಮ್ಮನಿರಲಿಲ್ಲ ಅಂದ್ಕೊಳ್ಳಿ. ಯಾಕಂದರೆ ನಮ್ಮ ಹಿಂಡು ದಂಡು ಹೋಗಿ ಚೀನಾ ಜನ್ಮದಲ್ಲಿ ಮರಿಬಾರ್ದು, ಹಾಗೆ ಇಕ್ಕಿ ಅಟ್ಟಾಡಿಸ್ಕೊಂಡು ಹೊಡೆದು ಬಂದಿರುವಂಥದ್ದು ಏನು ಸಾಮಾನ್ಯ ಸಂಗತಿ ಅಲ್ಲ. ಇದೆಲ್ಲ ಆದಮೇಲೆ ಒಂದು ಪ್ರಶ್ನೆ ಎದ್ದಿತ್ತು, ಯಾಕೆ ಕೇಂದ್ರ ಮೌನವಾಗಿದೆ, ಯಾಕೆ ಮೋದಿಯವರು ಮಾತಾಡ್ತಿಲ್ಲ? ವಿಪಕ್ಷಗಳು ಕೂಡ ಇದೇ ಪ್ರಶ್ನೆಯನ್ನು ಪದೇ 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 ಎತ್ತಿದ್ರು. ರಾಹುಲ್ ಗಾಂಧಿಯವರು ಕೂಡ ಇದೇ ಪ್ರಶ್ನೆಯನ್ನು ಎತ್ತಿದ್ರು. ಮೋದಿ ಮಾತಾಡಿದ್ದಾರೆ. ಮಾತು ಯಾವ ರೀತಿ ಇದೆ ಅಂತಂದರೆ, ಯಾರ್ಯಾರು ನಮಗೆ ಜೀವ ಕೊಟ್ಟರಲ್ಲ, ಆ ಜೀವ ಕೊಟ್ಟಿರುವಂಥದ್ದು ಖಂಡಿತವಾಗಲೂ ವ್ಯರ್ಥ ಆಗಲ್ಲ. ಯಾರ್ಯಾರು ಏನೇನು ಮಾಡಿದ್ರಲ್ಲ ಅವರು ಅನುಭವಿಸಲೇಬೇಕು ಅನ್ನುವಂಥದ್ದು. ಅಂದರೆ ಪ್ರತೀಕಾರದ ಪ್ರತಿಜ್ಞೆ ಮೋದಿಯವರಿಂದ ಬಂದಿದೆ. ಹಾಗಾದರೆ ಇವತ್ತಿನ ಡೆವಲಪ್ಮೆಂಟ್ಗಳು ಏನೇನು ಇದಕ್ಕೆ ಸಂಬಂಧಪಟ್ಟಂಗೆ ಬನ್ನಿ ನೋಡೋಣ. अपनी शक्ति का प्रदर्शन किया, हमारे जवानों का बलिदान व्यर्थ नहीं जाएगा। अपने देश की अखंडता और संप्रभुता के साथ समझौता भी नहीं करते। वक्त आ गया है खून का बदला खून से लेने का। हमें कोई भी रोक नहीं सकता। अगर यहाँ से बिना बदला लिए मैं चला गया तो मैं अपना नाम माफ नहीं कर पाऊंगा। कि हिंदुस्तान अब चुप नहीं बैठेगा। ನಿಜ, ರಕ್ತ ಕುದೀತಾ ಇದೆ. ದೇಶದ ಉದ್ದಗಲಕ್ಕೂ ಆಕ್ರೋಶ ಭುಗಿಲೆದ್ದಿದೆ. ಚೀನಿ ಸೈನಿಕರು ಕೈಗೆ ಸಿಕ್ಕರೆ ಸಿಗಿದು ತೋರಣ ಕಟ್ಟಬೇಕು ಅನ್ನೋ ಕಿಚ್ಚು ಸ್ಫೋಟಗೊಳ್ತಲೇ ಇದೆ. ಎಸ್, ಅದ್ಯಾವಾಗ ಲಡಾಖ್ ಗಡಿಯಲ್ಲಿ ಚೀನಾ ಸೈನಿಕರು ಮಾರಾಮೋಸದಿಂದ ನಮ್ಮ ಯೋಧರ ನೆತ್ತರನ್ನ ಹೇರಿದ್ರು, ಇಡೀ ದೇಶವೇ ಚೀನಾ ವಿರುದ್ಧ ಸೆಟೆದು ನಿಂತಿದೆ. ಬಾಯ್ಕಾಟ್ ಚೀನಾ ಅಂತ ಪ್ರತಿಭಟನೆ ಶುರುವಾಗಿದೆ. ಚೀನಾ ಅನ್ನೋ ಕುತಂತ್ರಿ ರಾಷ್ಟ್ರವನ್ನ ಎಡೆಮುರಿ ಕಟ್ಟಲೇಬೇಕು ಅನ್ನೋ ಕೂಗೆದ್ದಿದೆ.
ಹೊತ್ತಿನಲ್ಲಿ ಪ್ರಧಾನಿ ಮೋದಿ ಈ ಬಾರಿ ಚೀನಾದ ವಿರುದ್ಧ ಅದೆಂಥ ಕಠಿಣ ನಿರ್ಧಾರ ತೆಗೆದುಕೊಳ್ತಾರೆ, ಡ್ರ್ಯಾಗನ್ ದೇಶವನ್ನ ಬಗ್ಗು ಬಡಿಯಲು ಅದ್ಯಾವ ರೀತಿ ಪಾಂಚಜನ್ಯ ಮೊಳಗಿಸ್ತಾರೆ ಅಂತ ಇಡೀ ದೇಶದ ಚಿತ್ತ ಪ್ರಧಾನಿ ಮೋದಿಯ ಮೇಲೆ ನೆಟ್ಟಿತ್ತು. ದೇಶದ ನರನಾಡಿಗಳಲ್ಲಿ ರಕ್ತ ಕೊತ ಕೊತ ಕುದೀತಿರುವಾಗಲೇ ಮೋದಿ ಭಂಡ ಚೀನಾಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಅನ್ನೋ ಖಡಕ್ ಎಚ್ಚರಿಕೆಯನ್ನೇ ನೀಡಿದ್ದಾರೆ. ಹಾಗಿದ್ರೆ ಮೋದಿ ಚೀನಾಗೆ ಕೊಟ್ಟ ವಾರ್ನಿಂಗ್ ಏನು, ಬನ್ನಿ ತೋರಿಸ್ತೀವಿ. ಮೋದಿ ವಾರ್ನಿಂಗ್ ನಂಬರ್ 1, ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡಲ್ಲ. ಎಸ್, ಉರಿಯಲ್ಲಿ ಉಗ್ರರ ದಾಳಿಯಾದಾಗ್ಲೂ, ಪುಲ್ವಾಮಾದಲ್ಲಿ ಉಗ್ರರ ದಾಳಿಯಾದಾಗ್ಲೂ ಪ್ರಧಾನಿ ಮೋದಿ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ರು. ಉಗ್ರರ ಮನೆಗೆ ಹೊಕ್ಕು ಬಗ್ಗು ಬಡಿತೀವಿ ಅಂತ ಹೇಳಿದ್ರು. ಬಳಿಕ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್ ನಡೆಸಿದ್ದು ಈಗ ಇತಿಹಾಸ. ಇಂದು ಅದೇ ಮೋದಿ ಅದೇ ಆಕ್ರೋಶದಲ್ಲಿ ಗಾಲ್ವಾನ್ ಕಣಿವೆಯಲ್ಲಿ ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡಲ್ಲ ಅಂದಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ದೇಶವನ್ನ ನಾವು ರಕ್ಷಣೆ ಮಾಡ್ತೀವಿ, ಅದನ್ನ ತಡೆಯೋ ಶಕ್ತಿ ಯಾರಿಗೂ ಇಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. मैं देश को भरोसा दिलाना चाहता हूं, हमारे जवानों का बलिदान व्यर्थ नहीं जाएगा। हमारे लिए भारत की अखंडता और संप्रभुता सर्वोच्च है और इसकी रक्षा करने से हमें कोई भी रोक नहीं सकता। ಮೋದಿ ವಾರ್ನಿಂಗ್ ನಂಬರ್ 2, ನಮ್ಮನ್ನ ಕೆಣಕೋರನ್ನ ಸುಮ್ಮನೆ ಬಿಡಲ್ಲ. ನಿಜ, ಭಾರತ ಇದುವರೆಗೂ ತಾನಾಗೆ ಕಾಲ್ ಕೆರೆದು ಬೇರೆ ದೇಶಗಳ ಜೊತೆ ಜಗಳಕ್ಕೆ ಹೋದ ಉದಾಹರಣೆಯೇ ಇಲ್ಲ. ಯಾಕಂದ್ರೆ ಭಾರತ ಶಾಂತಿ ಪ್ರಿಯ ರಾಷ್ಟ್ರ. ಹಾಗಂತ ಅದೇ ನಮ್ಮ ದೌರ್ಬಲ್ಯ ಅಂತ ಕೆಣಕಿದ್ರೆ ಎಂಥದ್ದೇ ಪರಿಸ್ಥಿತಿ ಇರಲಿ, ಸ್ಥಳ ಯಾವುದೇ ಆಗ್ಲಿ ಸುಮ್ಮನೆ ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. भारत शांति चाहता है, लेकिन भारत उकसाने पर हर हाल में यथोचित जवाब देने में सक्षम है। ಮೋದಿ ವಾರ್ನಿಂಗ್ ನಂಬರ್ 3, ತ್ಯಾಗದಂತೆ ಶೌರ್ಯವು ದೇಶದ ಚರಿತ್ರೆಯ ಭಾಗ. ಹೌದು, ಶಾಂತಿಪ್ರಿಯ ಭಾರತದ ಚರಿತ್ರೆಯನ್ನ ನೋಡಿದ್ರೆ ಅಲ್ಲಿ ತ್ಯಾಗ ಮತ್ತು ಕ್ಷಮಾಗುಣವೇ ಎದ್ದು ಕಾಣುತ್ತೆ. ಹಾಗಂತ ಅಷ್ಟು ಸಲೀಸಾಗಿಯೂ ನಮ್ಮನ್ನ ಪರಿಗಣಿಸುವಂತಿಲ್ಲ. ಯಾಕಂದ್ರೆ ತ್ಯಾಗ ಕ್ಷಮೆಯಂತೆ ವಿಕ್ರಮ ಶೌರ್ಯ ಸಹ ನಮ್ಮ ದೇಶದ ಚರಿತ್ರೆಯ ಭಾಗ. ಅದನ್ನ ಚೀನಾ ಮರಿಬಾರದು ಅನ್ನೋ ಎಚ್ಚರಿಕೆ ಕೊಟ್ಟರು. जब भी समय आया है, हमने देश की अखंडता और संप्रभुता की रक्षा करने में अपनी शक्ति का प्रदर्शन किया है, अपनी क्षमताओं को साबित किया है। त्याग और तितिक्षा हमारे राष्ट्रीय चरित्र का हिस्सा है, लेकिन साथ ही विक्रम और वीरता भी उतना ही हमारे देश के चरित्र का हिस्सा है। ಹೋರಾಡುತ್ತಲೇ ಹುತಾತ್ಮರಾದ ವೀರಪುತ್ರರಿಗೆ ಮೋದಿ ಸಲಾಂ. ಗಾಲ್ವಾನ್ ಕಣಿವೆಯಲ್ಲಿ ನಮ್ಮ ಯೋಧರ ಹೋರಾಟ ಎಂಥದ್ದು ಅನ್ನೋದನ್ನ ಪ್ರಧಾನಿ ಮೋದಿ ಸ್ಮರಿಸಿದರು. और हमारे दिवंगत शहीद वीर जवानों के विषय में देश को इस बात का गर्व होगा कि वे मारते मारते मरे हैं। ಇನ್ನಿವತ್ತು ಲಾಕ್ಡೌನ್ ವಿಚಾರವಾಗಿ ಪ್ರಧಾನಿ ಮೋದಿ ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸುತ್ತಿದ್ರು. ಸಭೆಗೂ ಮೊದಲು ಚೀನಾಗೆ ವಾರ್ನಿಂಗ್ ಕೊಟ್ಟ ಪ್ರಧಾನಿ ವಾರ್ನಿಂಗ್ ಬಳಿಕ ಹುತಾತ್ಮ ಯೋಧರಿಗಾಗಿ 2 ನಿಮಿಷ ಮೌನಾಚರಣೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಿದ್ರು. खड़े होकर के 2 मिनट मौन रख करके इन वीर सपूतों को पहले श्रद्धांजलि देंगे।
ಗಾಲ್ವಾನ್ನಲ್ಲಿ ಪ್ರಧಾನಿ ಮೋದಿ ಚೀನಾಗೆ ಇಂದು ತಕ್ಕ ಪ್ರತ್ಯುತ್ತರವನ್ನೇ ನೀಡಿದ್ದಾರೆ. ಯೋಧರ ಬಲಿದಾನ ವ್ಯರ್ಥವಾಗಲು ಬಿಡಲ್ಲ ಅನ್ನೋ ಪ್ರತೀಕಾರದ ಪ್ರತಿಜ್ಞೆ ಮಾಡಿದ್ದಾರೆ. ಆ ಪ್ರತೀಕಾರ ಯಾವ ಮಟ್ಟದಲ್ಲಿರುತ್ತೋ ದಿನಗಳೇ ಉತ್ತರ ಹೇಳುತ್ತವೆ. ಓಂ ಶಾಂತಿ ಶಾಂತಿ ಶಾಂತಿ. ಬ್ಯೂರೋ ರಿಪೋರ್ಟ್, TV9. ಸೋಮವಾರ ನಿಜಕ್ಕೂ ಈ ಜಟಾಪಟಿ ಶುರುವಾಗಿದ್ದು ಯಾಕೆ? ಈ ಸಮರ ಅಂತಿಂಥ ಸಮರ ಆಗಿರಲಿಲ್ಲ. ಅಂದರೆ ಮಾತು ಕೊಟ್ಟಂಥ ಚೀನಾನೇ ದ್ರೋಹ ಮಾಡಿತ್ತು, ವಾಪಸ್ ಹೋಯಿತು. ಆಯಿತು, ಈ ಪ್ರದೇಶದಿಂದ ನಾವೆಲ್ಲರೂ ಕೂಡ ವಾಪಸ್ ಹೋಗ್ತಾ ಇದ್ದೀವಿ ಅಂತ ಹೊರಟರು. ಆದರೆ ಈ ಕಳ್ಳ ಚೀನಾದವ್ರನ್ನ ನಂಬುವಷ್ಟು ಮೂರ್ಖರ ನಾವು. ಹೀಗಾಗಿನೇ ಏನಾಯಿತು ಅಂದರೆ ಕ್ಯಾಪ್ಟನ್ನ ನೇತೃತ್ವದಲ್ಲಿ ಒಂದಷ್ಟು ಜನ ಇವ್ರು ಇದಾರೋ ಹೋದರೋ ಅಂತ ಚೆಕ್ ಮಾಡಲಿಕ್ಕೆ ಹೋದರು. ಆದರೆ ಯಾರೂ ಕೂಡ ಅಲ್ಲಿಂದ ಕದಲಿರಲಿಲ್ಲ. ಪ್ರಶ್ನೆ ಹಾಕಿದ್ರು, ನೀವು ಬರ್ತೀವಿ ಹೋಗ್ತೀವಿ ಅಂತಂದಂಥವ್ರು ಯಾಕೆ ಹೋಗಲಿಲ್ಲ ಅಂತ. ಅದೇನಾಯಿತೋ ಗೊತ್ತಿಲ್ಲ, ಚೀನಾದವ್ರಿಗೆ ಪಿತ್ತ ನೆತ್ತಿಗೆ ಇರ್ತು. ಇದ್ದಕ್ಕಿದ್ದಂಗೆ ಅವ್ರು ಅಟ್ಯಾಕಿಗೆ ಇಳಿದ್ರು. ಯಾವ ರೀತಿ ಅಂತಂದರೆ ಈ ಕೋಲುಗಳು, ಆ ಕೋಲುಗಳಿಗೆ ಮೊಳೆಯನ್ನು ಚುಚ್ಚಿ ಅದರಿಂದ ಹೊಡೆಯಕ್ಕೆ ಬಂದಿದ್ದು, ಕಬ್ಬಿಣದ ರಾಡ್ಗಳು ಎಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿ ಇಡಲಾಗಿತ್ತು. ನಿಜಕ್ಕೂ ಆ 4 ಗಂಟೆಯ ಅವಧಿ ಇದೆಯಲ್ಲ ಎಷ್ಟರ ಮಟ್ಟಿಗಿತ್ತು. ಯಾಕಂದರೆ ನಮ್ಮವ್ರು 50 ಜನ ಅಲ್ಲಿದ್ದಂಥ ಚೀನಾದವ್ರನ್ನ ಹೆಂಗೆ ಅಟ್ಟಾಡಿಸಿ ಬಡಿದ್ರು ನೋಡಿ. ಸೋಮವಾರ ತಡರಾತ್ರಿ ನಡೆದಿದ್ದು ಅಂಥಿಂಥ ಕಾಳಗವಲ್ಲ. ಎಸ್, ಭಾರತ ಮತ್ತು ಕುತಂತ್ರಿ ಚೀನಾ ಸೈನಿಕರ ನಡುವೆ ಸೋಮವಾರ ತಡರಾತ್ರಿವರೆಗೂ ನಡೆದಿದ್ದು ಅಂಥಿಂಥ ಸಮರ ಅಲ್ಲವೇ ಅಲ್ಲ. ಅದೊಂದು ರಣಭೀಕರ ಕದನವಾಗಿತ್ತು. ನಾವು ನೀವು ಕನಸು ಮನಸ್ಸಲ್ಲೂ ಊಹಿಸಲಾಗದ ಕಾಳಗವಾಗಿತ್ತು. ದೇಶದ ಸಾರ್ವಭೌಮತ್ವಕ್ಕಾಗಿ ಕಾರ್ಗತ್ತಲಲ್ಲಿ ಹೋರಾಡಿ 20 ಯೋಧರು ಪ್ರಾಣ ಬಿಟ್ಟರೆ 40ಕ್ಕೂ ಹೆಚ್ಚು ಚೀನಿ ಶತ್ರುಗಳನ್ನ ಹೊಡೆದೇ ನೆತ್ತರಕಕ್ಕಿಸಿದ್ದಾರೆ. ಅಷ್ಟಕ್ಕೂ ಸೋಮವಾರ ರಾತ್ರಿ ನಡೆದ ಆ ಭೀಕರ ಮಲ್ಲ ಯುದ್ಧ ಹೇಗಿತ್ತು? ಭಾರತ ಚೀನಾ ಸೈನಿಕರು ಹೊಡೆದಾಡಿಕೊಳ್ಳಲು ನಿಜವಾದ ಕಾರಣವೇನು? ಭಾರತೀಯರನ್ನ ಚೀನಿಯರು ಕೆರಳಿಸಿದ್ಯಾಕೆ? ಕೆಂಪು ಸೈನಿಕರನ್ನ ಎಡೆಮುರಿ ಕಟ್ಟಿದ್ ಹೇಗೆ? ಪ್ರತಿಯೊಬ್ಬ ಭಾರತೀಯನು ತಿಳ್ಕೊಳ್ಳೇಬೇಕಾದ ರಾತ್ರೋರಾತ್ರಿ ನಡೆದ ಮದಗಜ ಕಾಳಗದ ರೋಚಕ ಭೀಭತ್ಸ್ಯ ಕಹಾನಿಯನ್ನ ನಿಮ್ಮ ಮುಂದಿಡ್ತಿದ್ದೀವಿ ನೋಡಿ. ಗಾಲ್ವಾನ್ನಿಂದ ಸೇನೆ ಹಿಂದಕ್ಕೆ ಕರೆಸಿಕೊಳ್ಳುತ್ತೇವೆ. ಭಾರತಕ್ಕೆ ಭರವಸೆ ನೀಡಿ ಬೆನ್ನಿಗೆ ಚೂರಿ ಇರಿದ ಚೀನಾ. ನಿಜ, ಕಳೆದ 6 ವಾರಗಳಿಂದಲೇ ಗಾಲ್ವಾನ್ನಲ್ಲಿ ಬಿಕ್ಕಟ್ಟು ಜೋರಾಗಿತ್ತು. ಚೀನಿ ಸೈನಿಕರು ಭಾರತದ ಭೂಪ್ರದೇಶಕ್ಕೆ ದಾಂಗುಡಿ ಇಟ್ಟು ಬೀಡು ಬಿಟ್ಟಿದ್ದು. ಭಾರತ ಸೇನಾ ಮಟ್ಟದಲ್ಲಿ, ರಾಜತಾಂತ್ರಿಕ ಮಟ್ಟದಲ್ಲಿ ತಾಳ್ಮೆಯಿಂದ ಮಾತುಕತೆ ಮೂಲಕ ಬಿಕ್ಕಟ್ಟು ಬಗೆಹರಿಸೋ ಯತ್ನ ಮಾಡ್ತಲೇ ಇತ್ತು. ಸೋಮವಾರ ಬೆಳಗ್ಗೆ ಅಂತೂ ಭಾರತ ಮತ್ತು ಚೀನಾದ ಮಿಲಿಟರಿ ಅಧಿಕಾರಿಗಳ ಮಟ್ಟದಲ್ಲಿ ಮಾತುಕತೆ ನಡೆದಿದೆ. ಈ ವೇಳೆ ಚೀನಾ ಗಾಲ್ವಾನ್ ಕಣಿವೆಯ ಪೆಟ್ರೋಲಿಂಗ್ ಪಾಯಿಂಟ್ 14ರಿಂದ ತನ್ನ ಸೈನಿಕರನ್ನ ಹಿಂದಕ್ಕೆ ಕರೆಸಿಕೊಳ್ಳೋದಾಗಿ ಭರವಸೆ ನೀಡಿದೆ. ಆದರೆ ಚೀನಾ ತನ್ನ ಕುತಂತ್ರ ಬುದ್ಧಿ ತೋರಿಸಿತ್ತು. ಸೋಮವಾರ ಸಂಜೆ 50 ಸೈನಿಕರಿಂದ ಪರಿಶೀಲನೆ. ಕೆಂಪು ಸೇನೆ ಹಿಂದಕ್ಕೆ ಹೋಗುತ್ತಲೇ ಚೀನಾ ಟೆಂಟ್ಗಳು ಧ್ವಂಸ. 250 ಸೈನಿಕರನ್ನ ಕರೆಸಿ ಭಾರತೀಯರ ಮೇಲೆ ಡ್ರ್ಯಾಗನ್ ಅಟ್ಯಾಕ್. ಯಾವಾಗ ಚೀನಾ ಸೇನೆ ಭಾರತದ ಪ್ಯಾಟ್ರೋಲಿಂಗ್ ಪಾಯಿಂಟ್ನಿಂದ ಸ್ವಲ್ಪ ಹಿಂದೆ ಸರಿತೋ, ಇತ್ತ ನಮ್ಮ ಸೈನಿಕರು ಚೀನಿಯರು ನಿರ್ಮಿಸಿದ ಟೆಂಟ್ಗಳನ್ನ ಧ್ವಂಸಗೊಳಿಸಿ ಬೆಂಕಿ ಹಚ್ಚಿದ್ದಾರೆ. ಆದರೆ ಕಂತ್ರಿ ಕೆಂಪು ಸೇನೆ ಪಕ್ಕದ ಪೋಸ್ಟ್ನಿಂದ 250 ಸೈನಿಕರನ್ನ ಕರೆಸಿ ಒಟ್ಟು 300 ಮಂದಿ ನೇರ 50 ಮಂದಿಯ ನಮ್ಮ ಯೋಧರ ಪಡೆ ಮೇಲೆ ಮುಗಿಬಿದ್ದಿದ್ದಾರೆ. ಅಲ್ಲಿಗೆ ಮಹಾಕದನಕ್ಕೆ ಚೀನಾ ನಾಂದಿ ಹಾಡಿದೆ. ಮುನ್ನೂರು ಕೆಂಪು ಕೀಚಕರ ವಿರುದ್ಧ 50 ಭಾರತೀಯ ಯೋಧರ ಸೆಣಸಾಟ. ಗಾಲ್ವಾನ್ ನದಿ ತಟದಲ್ಲಿ ನಡೆಯಿತು ಘನಘೋರ ಮಲ್ಲಯುದ್ಧ. ಅನಾಮತ್ತು 300 ಕೆಂಪು ಸೈನಿಕರು ಅಟ್ಯಾಕ್ ಮಾಡ್ತಲೇ ನಮ್ಮ 50 ಮಂದಿ ವೀರ ಯೋಧರು ಕೊಂಚವೂ ಎದೆಗುಂದಲಿಲ್ಲ. ಆ ಜಾಯಮಾನವೇ ನಮ್ಮ ಯೋಧರದ್ದಲ್ಲ. ಭಾರತ್ ಮಾತಾ ಕಿ ಜೈ ಅಂತಲೇ ಕರ್ನಲ್ ಸಂತೋಷ್ ಬಾಬು ನೇತೃತ್ವದ ತಂಡ ಚೀನಿ ಸೈನಿಕರೊಂದಿಗೆ ಕಾದಾಟಕ್ಕಿಳಿದಿತ್ತು. ಗಾಲ್ವಾನ್ ನದಿ ತಟದಲ್ಲಿ ಘನಘೋರ ಮಲ್ಲಯುದ್ಧವೇ ನಡೆಯಿತು.
ಮುಷ್ಟಿಯಲ್ಲೇ ಹೊಡೆದು ಚೀನಿ ಸೈನಿಕರ ನೆತ್ತರು ಕಕ್ಕಿಸಿದ್ರು. ಇದೇ ವೇಳೆ ಕರ್ನಲ್ ಸಂತೋಷ್ ಬಾಬು, ಸಿಪಾಯಿಗಳಾದ ಪಳನಿ, ಸಂತೋಷ್ ಓಜಾ ಸೇರಿದಂತೆ 3 ಚೀನಿ ಸೈನಿಕರು ಗಾಲ್ವಾನ್ ನದಿಗೆ ತಳ್ಳಿದ್ದಾರೆ. 3 ರಿಂದ 4 ಗಂಟೆ ಮಹಾಕಾದಾಟ. ಯೋಧರ ಮೇಲೆ ರಾಡ್ ಮುಳ್ಳು ತಂತಿಯಿಂದ ದಾಳಿ. ಸಂಜೆ ಆರಂಭವಾದ ಮಲ್ಲಯುದ್ಧ ತಡರಾತ್ರಿ 12 ಗಂಟೆವರೆಗೂ ನಡೆದಿದೆ. ಸುಮಾರು 3 ರಿಂದ 4 ಗಂಟೆ ಗಾಲ್ವಾನ್ನಲ್ಲಿ ರಣಕಾಳಗ ನಡೆದಿದೆ. ಭಾರತೀಯ ಯೋಧರು ಬರೀ ಕೈಯಲ್ಲಿ ಗುದ್ದಾಡ್ತಿದ್ರೆ ಅತ್ತ ಮೋಸಗಾರ ಚೀನೀಯರು ಮೊಳೆ ಹೊಡೆದಿದ್ದ ದೊಣ್ಣೆ, ಮುಳ್ಳು ತಂತಿ ಸುತ್ತಿದ್ದ ಕಬ್ಬಿಣದ ರಾಡ್ನಿಂದ ನಮ್ಮ ಯೋಧರಿಗೆ ಮನ ಬಂದಂತೆ ಹೊಡೆದಿದ್ದಾರೆ. ಮೈಯೆಲ್ಲ ನೆತ್ತರು ಹರಿತಾ ಇದ್ರು ನಮ್ಮ ಯೋಧರು ನಿರಂತರ ಹೋರಾಡಿ ಚೀನೀಯರ ನೆತ್ತರು ಕಕ್ಕಿಸಿ ಮಣ್ಣು ಮುಕ್ಕಿಸಿದ್ದಾರೆ. ಅಪ್ಪ, ನಮಗಾಗಿ, ನಮ್ಮ ಭೂಮಿಗಾಗಿ, ದೇಶಕ್ಕಾಗಿ ಯೋಧರು ಮಾಡಿದ ಹೋರಾಟ, ತ್ಯಾಗ, ಬಲಿದಾನ ಎಂಥದ್ದು ನೋಡಿ. ಚೀನಾ ಗಡಿಯಲ್ಲಿ ಹೋರಾಡಿದ ಬಿಹಾರ್ ರೆಜಿಮೆಂಟ್ಗೊಂದು ಸಲಾಂ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. ಒಂದು ಸಂಗತಿನ ನಿನ್ನೆನೂ ಹೇಳಿದ್ವಿ, ಇವತ್ತು ಕೂಡ ಬೆಳಗಿನಿಂದ ವಿಶೇಷ ಕಾರ್ಯಕ್ರಮ ಏನಾಯಿತು ಅದರಲ್ಲೂ ಕೂಡ ಪದೇ ಪದೇ ಹೇಳ್ತಾ ಇದ್ದೀವಿ. ಈಗಲೂ ಕೂಡ ಅದನ್ನು ರಿಪೀಟ್ ಮಾಡ್ತಾ ಇದ್ದೀವಿ. 1962ರ ಭಾರತ ಇದಲ್ಲ. ಭಾರತದಲ್ಲೀಗ ಹೊಸ ರಕ್ತ ಹರಿತಾ ಇದೆ, ಗೊತ್ತಿರುವಂಥ ಸಂಗತಿ. ಕುದ್ದು ಹೋಗುತ್ತೆ ರಕ್ತ. ಏನಾದರೂ ದೇಶದ ವಿರುದ್ಧ ಯಾರಾದರೂ ಮಾತನಾಡಿದರೆ, ದೇಶದ್ರೋಹಿಗಳನ್ನು ಏನಾದರೂ ಕಂಡ್ರೆ, ಅಕ್ಕಪಕ್ಕದವರಿಂದ ಏನಾದರೂ ನಮಗೆ ಅನ್ಯಾಯ ಆಯಿತು ಅಂತಂದರೆ ಕುದ್ದು ಹೋಗುತ್ತೆ ರಕ್ತ. ಯಾಕಂದರೆ ಎಂಥ ಸ್ಥಿತಿ ನಮ್ಮದು ಅಂತಂದರೆ, ಹಿಂದೆ ಹೋರಾಡುವಂಥ ಸಂದರ್ಭದಲ್ಲಿ ಅವರಿಗೆ ಯಾವ ಆಮ್ನಿಷನ್ಸು ಇರಲಿಲ್ಲ, ಹಾಕೊಳ್ಳೋಕೆ ಬೂಟ್ ಇರಲಿಲ್ಲ, ತೊಳ್ಕೊಳ್ಳೋಕೆ ಒಂದು ಕೋಟ್ ಇರಲಿಲ್ಲ, ಅಂಥ ಒಂದು ಸ್ಥಿತಿ. ಈಗ ಹಾಗಲ್ಲ. ಜೊತೆಗೆ ಎಂಥ ಅಂಜುಬುರುಕತನವನ್ನು ನಾವು ರೂಢಿ ಮಾಡ್ಕೊಂಡ್ಬಿಟ್ಟಿದ್ವಿ ಅಂತಂದರೆ, ತಾಷ್ಕೆಂಟಿಗೆ ಹೋಗಿ ಶಾಸ್ತ್ರೀಜಿ ಸತ್ತಂಥ ಸಂದರ್ಭದಲ್ಲೂ ಕೂಡ ಹೆಂಗೆ ಸತ್ತರು ಅಂತ ಕೇಳುವಂಥ ದಮ್ಮಿರಲಿಲ್ಲ ನಮಗೆ, ಧೈರ್ಯ ಇರಲಿಲ್ಲ ನಮಗೆ. ಆ ರೀತಿ. ಆದರೆ ಸ್ಥಿತಿ ಹಂಗಿಲ್ಲ ನೋಡಿ. ಇವತ್ತು ಸರ್ಕಾರದಿಂದ ಬಂದಿರುವಂಥ ಒಂದು ಸಂದೇಶ ಇದೆಯಲ್ಲ, ಆ ಸಂದೇಶ ಸಾಕು ಬಡಿದು ಬಿಸಾಕಕ್ಕೆ. ನೀವು ಯಾವುದೇ ಕಾರಣಕ್ಕೂ ಯಾವುದಾದ್ರೂ ಆದೇಶ ಬರಲಿ ಅಂತ ನಮ್ಮ ಕಡೆಗೆ ತಿರುಗಿ ನೋಡಿ ಕೂತ್ಕೊಳ್ಳೋವಂಥ ಅಗತ್ಯ ಇಲ್ಲ. ಯಾವನಾದರೂ ಬಾಲ ಬಿಚ್ಚಿದರೆ ಬಡಿದು ಬಿಸಾಕಿ ಅನ್ನುವಂಥ ಸಂದೇಶ ರವಾನೆ ಆಯ್ತಲ್ಲ, ಅದು ಸ್ಫೂರ್ತಿಯನ್ನು, ಧೈರ್ಯವನ್ನು ಹೆಚ್ಚು ಮಾಡ್ತು ಸೈನಿಕರಿಗೆ. ಜೊತೆಗೇನು ಅಂದರೆ, ಯಾರ ಆದೇಶಕ್ಕೂ ಕೂಡ ಕಾಯುವಂಥ ಅಗತ್ಯ ಇಲ್ಲ. ನೀವೇ ಕಾಲು ತಗೋಬಹುದು, ಮುನ್ನುಗ್ಗಬಹುದು, ಬಡಿಬಹುದು ಅನ್ನುವಂಥ ಸಂದೇಶ. ಈ ಮುಖಾಂತರ ಏನು ಅಂತಂದರೆ, ನಿಮಗೆ ಹೆಚ್ಚಿನ ಪವರ್ ಇದೆ ಅನ್ನುವಂಥ ಸಂದೇಶವನ್ನು ಸರ್ಕಾರ ಇವತ್ತು ಸೈನಿಕರಿಗೆ ರವಾನಿಸ್ತು. ಬರೀ 3 ಅಲ್ಲ, 20 ಯೋಧರ ಬಲಿದಾನ ಹೆಪ್ಪುಗಟ್ಟೋ ಚಳಿಯಲ್ಲೂ ರಕ್ತ ಕುದಿಯುವಂತೆ ಮಾಡಿದೆ. ಸೈನಿಕರ ಹತ್ಯೆಗೆ ಪ್ರತೀಕಾರದ ಕಿಚ್ಚು ಧಗಧಗನೆ ಉರಿಯುತ್ತಿದೆ. ಗಾಲ್ವಾನ್ ಕಣಿವೆಯಲ್ಲಿ ಆದ ಚೀನಾ ಮೋಸ ಭಾರತೀಯ ಸೇನೆಯನ್ನ ರೊಚ್ಚಿಗೇಳುವಂತೆ ಮಾಡಿದೆ. ಗಾಲ್ವಾನ್ ಕಣಿವೆಯಲ್ಲಿ ಭಾರತೀಯ ಸೇನೆ ಪೆಟ್ರೋಲಿಂಗ್. ಗಾಲ್ವಾನ್ ಗುದ್ದಾಟ ಬಿಸಿಯಾಗಿರುವಾಗಲೇ ಭಾರತ ಚೀನಾ ಗಡಿಯತ್ತ ಹೆಚ್ಚಿನ ಸೈನಿಕರನ್ನ ರವಾನಿಸಿದೆ. ಕಾಶ್ಮೀರದ ಗಗನ್ಗಿರ್ ಗಡಿ ಭಾಗಕ್ಕೆ ಸಾಲು ಸಾಲು ಟ್ರಕ್ಗಳು ಜಮಾಯಿಸಿವೆ. ಗಾಲ್ವಾನ್ ಕಣಿವೆಯಲ್ಲಿ ಭಾರತ ಹೆಲಿಕಾಪ್ಟರ್ ಮೂಲಕ ಪೆಟ್ರೋಲಿಂಗ್ ನಡೆಸಿದೆ. ಇಂಡಿಯನ್ ಆರ್ಮಿಗೆ ಸರ್ಕಾರದಿಂದ ಫುಲ್ ಪವರ್. ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಿದ್ದಂತೆ ಭಾರತೀಯ ಸೇನೆಗೆ ಸರ್ಕಾರದಿಂದ ಫುಲ್ ಪವರ್ ಸಿಕ್ಕಿದೆ. ನಿಮ್ಮನ್ನ ಕೆಣಕಿದವರಿಗೆ ಪ್ರತ್ಯುತ್ತರ ನೀಡಲು ಮೇಲಾಧಿಕಾರಿಗಳು ಸರ್ಕಾರದ ಆದೇಶಕ್ಕೆ ಕಾಯುವ ಅಗತ್ಯವಿಲ್ಲ. ತಕ್ಷಣವೇ ದಾಳಿಗೆ ಪ್ರತ್ಯುತ್ತರ ನೀಡಿ ಎಂದು ಸರ್ಕಾರ ತಿಳಿಸಿದೆ. ಗಡಿಯಲ್ಲಿ ಭೂಸೇನೆ, ವಾಯುಸೇನೆ, ನೌಕಾಪಡೆ ಹೈ ಅಲರ್ಟ್ ಆಗಿದ್ದು, ಚೀನಾ ದಾಳಿ ಎದುರಿಸಲು 3 ಸೇನಾಪಡೆಗಳು ಸರ್ವ ಸನ್ನದ್ಧವಾಗಿವೆ. ಗಾಲ್ವಾನ್ ಕಣಿವೆಯ ಗುದ್ದಾಟ ಪ್ರೀ ಪ್ಲಾನ್ ಸ್ಕೆಚ್. ಚೀನಾಗೆ ವಿದೇಶಾಂಗ ಸಚಿವರಿಂದ ಖಡಕ್ ಸಂದೇಶ. ಎಸ್, ಗಾಲ್ವಾನ್ ಕಣಿವೆಯಲ್ಲಿ ನಡೆದ ಗುದ್ದಾಟ ಪಕ್ಕಾ ಪ್ರೀ ಪ್ಲಾನ್ ಆಗಿತ್ತು. ಪೂರ್ವ ನಿಯೋಜಿತವಾಗಿ ಈ ಘರ್ಷಣೆ ನಡೆದಿದೆ. ಚೀನಾ ವಿದೇಶಾಂಗ ಸಚಿವ ವಾಂಗ್ ವೈ ಜೊತೆಗೆ ವಿದೇಶಾಂಗ ಸಚಿವ ಜೈಶಂಕರ್
ಫೋನ್ ಮೂಲಕ ಇಂದು ಮಾತುಕತೆ ನಡೆಸಿದ್ರು. ಈ ವೇಳೆ ಚೀನಾ ದೇಶವು ಮೊದಲೇ ಯೋಚಿಸಿ ಭಾರತೀಯ ಸೈನಿಕರ ಮೇಲೆ ದಾಳಿ ನಡೆಸಿದೆ. ಘಟನೆಗೆ ಕಾರಣವಾದವರು ಅದಕ್ಕೆ ತಕ್ಕ ಬೆಲೆಯನ್ನ ತೆರಲೇಬೇಕು ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಖಡಕ್ ಉತ್ತರ ನೀಡಿದ್ದಾರೆ. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಇವತ್ತು ಬಿರುಸಿನ ಚಟುವಟಿಕೆಗಳು ನಡೆದಿವೆ. ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಬೆಳಗ್ಗೆ 3 ಸೇನಾ ಮುಖ್ಯಸ್ಥರ ಜೊತೆಗೆ ಗಡಿ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆಗೂ ಮಾತುಕತೆ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ವಿರೋಧ ಪಕ್ಷಗಳು ಕಿಡಿ. ನಾಡಿದ್ದು ಸರ್ವ ಪಕ್ಷಗಳ ಜೊತೆ ಮೋದಿ ಮುಖಾಮುಖಿ. ದೇಶದ ವಿರೋಧ ಪಕ್ಷಗಳು ಕೇಂದ್ರ ಸರ್ಕಾರವನ್ನ ಗಾಲ್ವಾನ್ ಕಣಿವೆಯ ಘರ್ಷಣೆಯ ಬಗ್ಗೆ ಪ್ರಶ್ನಿಸಿವೆ. ನಮ್ಮ ಸೈನಿಕರನ್ನ ಕೊಲ್ಲಲು ಚೀನಾಗೆಷ್ಟು ಧೈರ್ಯ? ಚೀನಾದ ಸೇನೆ ಲಡಾಖ್ನಲ್ಲಿ ಭಾರತದ ಭೂಪ್ರದೇಶವನ್ನ ಅತಿಕ್ರಮಿಸಿದೆ. ಪ್ರಧಾನಿ ದೇಶದ ಮುಂದೆ ಸತ್ಯವನ್ನ ಹೇಳಬೇಕು ಎಂದು ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಒತ್ತಾಯಿಸಿದ್ದಾರೆ. ಈ ಮಧ್ಯೆ ಪ್ರಧಾನಿ ಮೋದಿ ಜೂನ್ 19ರಂದು ಭಾರತೀಯ ಸೈನಿಕರ ಹತ್ಯೆ ಬಗ್ಗೆ ಚರ್ಚಿಸಲು ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ. ಚೀನಾದ ವಿರುದ್ಧ ಯಾವ ಕ್ರಮ ಕೈಗೊಳ್ಳಬೇಕು ಎನ್ನುವುದನ್ನ ನಿರ್ಧರಿಸುವ ಅಧಿಕಾರವನ್ನ ಸೇನೆಗೆ ನೀಡೋಣ. ಸೇನೆಯೇ ಸೂಕ್ತ ತೀರ್ಮಾನ ಕೈಗೊಳ್ಳಲಿ ಎಂದು ಪ್ರಧಾನಿ ಮೋದಿ ಹೇಳುವ ಸಾಧ್ಯತೆ ಇದೆ. ಹುತಾತ್ಮ ಸೈನಿಕರಿಗೆ ಲಡಾಖ್ನ ಲೇಹ ಆಸ್ಪತ್ರೆ ಬಳಿ ಸೇನೆಯಿಂದ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಬಳಿಕ ವಿಶೇಷ ವಿಮಾನಗಳಲ್ಲಿ ಪಾರ್ಥಿವ ಶರೀರಗಳನ್ನು ಸೈನಿಕರ ತವರು ರಾಜ್ಯಗಳಿಗೆ ಕಳುಹಿಸಲಾಗಿದೆ. ಚಂದ್ರಮೋಹನ್, ನ್ಯಾಷನಲ್ ಬ್ಯೂರೋ, TV9. ಪಾರ್ಥಿವ ಶರೀರಗಳೇನೋ ಬಂದವು, ಆದರೆ ಅದೆಷ್ಟು ಕನಸುಗಳಿತ್ತು, ಅದೆಷ್ಟು ಕನವರಿಕೆಗಳಿತ್ತು. ಯಾಕಂದರೆ ಮನೆಯವರಿಗೂ ಕೂಡ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಅದೆಂಥ ಒಂದು ವಿಶ್ವಾಸ ಇತ್ತು, ಎಷ್ಟು ಕನಸುಗಳಿತ್ತು. ಜೊತೆಗೆ ಈ ಮನೆಯಲ್ಲಿ ಮಡದಿ ಮಕ್ಕಳು ಅವ್ರನ್ನೆಲ್ಲ ಬಿಟ್ಟು ದೇಶಕ್ಕೋಸ್ಕರ ಪ್ರಾಣ ತೆತ್ತರಲ್ಲ. ಒಂದೊಂದು ಕುಟುಂಬದ್ದು ಕೂಡ ಒಂದೊಂದು ಗೋಳಿನ ಕಥೆ. ನಮ್ಮಲ್ಲೊಂದು ಕಾರ್ಯಕ್ರಮ ಬರ್ತಾ ಇತ್ತು, ತಾವು ಕೂಡ ನೋಡಿದಿರಿ, ವೀರಪುತ್ರ. ವೀರಪುತ್ರದ ಒಂದು ಹಾಡಿನ ಸಾಲು ಬಹಳ ಅದ್ಭುತವಾಗಿದೆ. ಏನು ಅಂತಂದರೆ, ನಾವು ಗುಡಿಯಲ್ಲಿರೋ ದೇವರನ್ನ ಕಾಣ್ತೀವಿ, ಇವರು ಗಡಿಯಲ್ಲಿರುವಂಥ ದೇವರು. ಯಾರು ಗಡಿಯಲ್ಲಿರುವಂಥ ದೇವರು? ಸೈನಿಕರು. ಯಾಕಂದರೆ ನಾಳಿನ ನಮ್ಮ ದಿನಗಳಿಗೋಸ್ಕರ ಇವತ್ತು ತಮ್ಮ ಜೀವವನ್ನು ಕೊಡ್ತಾರಲ್ಲ, ಅವರು ನಿಜವಾದ ಗಡಿಯ ದೇವರುಗಳು. ಆದರೆ ಆ ಗಡಿಯ ದೇವರುಗಳದ್ದೇ ಪಾರ್ಥಿವ ಶರೀರ ಬಂದುಬಿಟ್ರೆ ಮನೆಗೆ ಹೆಂಗಿರುತ್ತೆ ಸ್ಥಿತಿ? ಒಂದೊಂದು ಕುಟುಂಬದ ಕಥೆಯೂ ಕೂಡ ಗೋಳಿನ ಕಥೆ. ಅದೆಷ್ಟು ಕನಸುಗಳು, ಅದೆಷ್ಟು ಕಾಮರಿಕೆಗಳು ನಾನು ಹೇಳ್ತಾ ಇದ್ದೆ. ಆದರೆ ಈಗ ಅವರೆಲ್ಲರನ್ನೂ ಕೂಡ ಸಂತೈಸುವಂಥವ್ರು ಯಾರು? ನಿಜಕ್ಕೂ ಇವ್ರನ್ನ ಹೆತ್ತಂಥ ತಂದೆ ತಾಯಿಗಳಿದಾರಲ್ಲ, ನಿಜಕ್ಕೂ ಗ್ರೇಟ್ ತಂದೆ ತಾಯಿಗಳು. ಜೊತೆಗೆ ಅವರ ಹೆಂಡತಿ ಮಕ್ಕಳು ಕೂಡ ಅಷ್ಟನ್ನೇ. ಯಾಕಂದರೆ ಎಲ್ಲ ಸುಖ ಸಂತೋಷಗಳನ್ನು ಬದಿಗಿಟ್ಟು ದೇಶ ರಕ್ಷಣೆಗೆ, ನಮ್ಮ ರಕ್ಷಣೆಗೋಸ್ಕರ ಅವ್ರನ್ನ ಕಳಿಸಿದಾರಲ್ಲ, ಅವ್ರಿಗೊಂದು ದೊಡ್ಡ ಸೆಲ್ಯೂಟ್. ಹೆತ್ತವರಲ್ಲೇ ಬಿಟ್ಟು ಸಂಗಾತಿಯ ದೂರ ಬಿಟ್ಟು ಮಕ್ಕಳನ್ನು ಮರೆತು ಬಿಟ್ಟು ಆದ ಸೈನಿಕ. ಕನಸುಗಳ ಮೂಟೆ ಕಟ್ಟಿ ದೇಶ ಕಾಯೋ ಆಸೆ ಪಟ್ಟೆ. ಎಂಟೆ ದಯ ಬಂಟ ನೀನು ದೇಶ ರಕ್ಷಕ. ఒకవైపు బాధగా ఉంది, ఒకవైపు సంతోషం. దేశం కోసం నా కొడుకు ఇచ్చిన కానీ తల్లిగా బాధపడుతుంది. ఒక్కడే బాబు నాకు. ಈ ತಾಯಿಯದ್ದು ಅದೆಂಥ ದೇಶ ಪ್ರೇಮ, ಮಾತೃವಾತ್ಸಲ್ಯ ನೋಡಿ. ತಾನೇ ಹೆತ್ತ ಕರುಣ ಕುಡಿ ದೇಶಕ್ಕಾಗಿ ವೀರ ಮರಣವನ್ನಪ್ಪಿದ ಅನ್ನೋ ಖುಷಿ ನನಗಿದೆ ಅಂತಾರೆ. ಇದ್ದೊಬ್ಬ ಮಗ ಇನ್ನಿಲ್ಲ ಅನ್ನೋ ನೋವಿನಲ್ಲೂ ಈ ತಾಯಿಯದ್ದು ಅದೆಂಥ ಗಟ್ಟಿತನ ನೋಡಿ. ಇಂಥ ತಾಯಂದಿರನ್ನ ಪಡೆದ ಭಾರತ ದೇಶವೇ ಧನ್ಯ. ಇದೇ ತಾಯಿಯ ವೀರಪುತ್ರನೇ ಕರ್ನಲ್ ಸಂತೋಷ್, ಚೀನಾದ ಮೋಸಕ್ಕೆ ಬಲಿಯಾದ ವೀರಯೋಧ. ಸದ್ಯ ಕರ್ನಲ್ ಸಂತೋಷ್ ಬಾಬು ಮನೆಯಲ್ಲಿ ನೇರವ ಮೌನ ಆವರಿಸಿದೆ. ತೆಲಂಗಾಣದ ಸೂರ್ಯಪೇಟೆಯ ನಿವಾಸದಲ್ಲಿ ಮೌನವೇ ಮಾತಾಗಿದೆ. ಇಬ್ಬರು ಮಕ್ಕಳು, ಪತ್ನಿ,
ತಂದೆ ತಾಯಿ ಕಣ್ಣೀರಿನಲ್ಲಿ ಮುಳುಗಿದ್ದಾರೆ. ಕರ್ನಲ್ ಸಂತೋಷ್ ನೆನೆದು ದುಃಖ ತಪ್ತರಾಗಿದ್ದಾರೆ. ತಾಯಿ ಮಂಜುಳಾ ಆಕಾಶಕ್ಕೆ ಮುಟ್ಟುವಂತೆ ಗೋಗರಿತಾ ಇದ್ರೆ ತಂದೆ ಉಪೇಂದರ್ ನೋವು ಕೂಡ ಮನಮಿಡಿದಿದೆ. ಕೆಲಸ ಮಾಡುವ ಜಾಗ ಹೇಳದೆ 15 ವರ್ಷಗಳ ಕಾಲ ದೇಶಕ್ಕಾಗಿ ದುಡಿದು ಹೊರಟು ಹೋದ ಅಂತ ఉపేందర్ మమ్మల మరుక్తిದ್ದಾರೆ. అన్ని సక్సెస్ఫుల్గా చేసుకొచ్చేవాడు. ఎప్పుడైనా ఫోన్లో మాట్లాడినప్పుడు అలాంటి డిపార్ట్మెంట్ ఏం చెప్పకూడదు, మీరు చెప్పాలి, మీరు అడగొద్దు, మేము చెప్పొద్దు అనేవాడు. ఏమైనా కుటుంబ విషయాలు, పిల్లల విషయాలు మాట్లాడుకునేది బాగుండేది. ఆరోగ్యం ఇవి మాట్లాడుకునేవాళ్ళు. ಪಶ್ಚಿಮ ಬಂಗಾಳ ಯೋಧನದ್ದು ಕಣ್ಣೀರ ಕಥೆ. ಇನ್ನು ಪಶ್ಚಿಮ ಬಂಗಾಳದ ಬಿರ್ಭೂಮ್ ಜಿಲ್ಲೆಯ ಸುರಿಪಟ್ಟಣದ ರಾಜೇಶ್ ಓರುಂ ಕತೆ ಕೂಡ ನೋವಿನ ಕಡಲು. ಇಬ್ಬರು ತಂಗಿಯರಿಗೆ ಮದುವೆ ಮಾಡಿಸಬೇಕಿತ್ತು. ತಾವು ಕೂಡ ಮದುವೆ ಮಾಡಿಕೊಳ್ಳುವ ಚಿಂತನೆಯಲ್ಲಿದ್ರು. ಇತ್ತೀಚೆಗೆ ರಜೆ ಮೇಲೆ ಬಂದಾಗ ಮನೆಯವರು ಒಂದು ಹಂತದ ಮಾತುಕತೆಯನ್ನು ಮಾಡಿದ್ರು. ಮುಂದಿನ ರಜೆಯಲ್ಲಿ ಊರಿಗೆ ಬಂದಾಗ ಮದುವೆ ಆಗ್ತೀನಿ ಅಂತ ತಾಯಿ ಮಮತಾಗೆ ಮಾತು ಕೊಟ್ಟು ಹೋಗಿದ್ರು. ಆದ್ರೆ ಆ ಮಾತು ಮಾತಾಗಿಯೇ ಉಳಿದು ಬಿಡ್ತು ಅಂತ ತಂದೆ ಸುಭಾಷ್ ಹಾಗೂ ತಾಯಿ ಮಮತಾ ಮತ್ತು ಸಹೋದರಿಯರು ಗೋಗರಿತಿದ್ದಾರೆ. ಇದು ಈ ಇಬ್ಬರು ವೀರರ ಕಥೆಯಷ್ಟೇ ಅಲ್ಲ. ಹೇಡಿ ಚೀನಾ ಜೊತೆಗಿನ ಸಂಘರ್ಷದಲ್ಲಿ ಹುತಾತ್ಮರಾದ ಪ್ರತಿಯೊಬ್ಬರ ಯೋಧರದ್ದು ಮನಮುಟ್ಟುವ ನೋವಿನ ಕಥೆ. ಮನದೊಳಗೆ ಅದೆಷ್ಟೇ ನೋವಿದ್ರು ಕುಟುಂಬಸ್ಥರು ಅದನ್ನೆಲ್ಲ ಹಿಡಿದಿಟ್ಟುಕೊಂಡು ದೇಶಕ್ಕಾಗಿ ಕೆಚ್ಚದೆಯಿಂದ ದುಡಿದು ಮಡಿದಂತಹ ಯೋಧರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.